ಭಾರತದ ರಾಜಕೀಯ ಈಗ ಮತ್ತೊಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗ್ತಿದೆ. ಸಂಸತ್ತಲ್ಲಿ ಜಡ್ಜ್ ಒಬ್ರನ್ನ ಮನೆಗೆ ಕಳಿಸೋಕೆ ಸಿದ್ಧತೆ ನಡೀತಾ ಇದೆ. ಜಡ್ಜ್ ಯಶವಂತ್ ವರ್ಮಾ ಮನೆಯಲ್ಲಿ ಕಳೆದ ಮಾರ್ಚ್ 14ರಂದು ಕೋಟಿ ಹಣ ಸಿಕ್ಕಿತ್ತು. ಈ ಪ್ರಕರಣ ಸಂಬಂಧ ಸಂಸತ್ತಲ್ಲಿ ಇವರನ್ನ ಮಹಾಭಿಯೋಗದ ಮೂಲಕ ವಜಾ ಮಾಡೋಕೆ ಸರ್ಕಾರ ಮುಂದಾಗಿದೆ. ನ್ಯಾಯಾಧೀಶರ ದುರ್ನಡತೆ ಸಾಬೀತಾದ್ರೆ ಅವರನ್ನ ಕರ್ತವ್ಯದಿಂದ ಮಹಾಭಿಯೋಗದ ಮೂಲಕ ತೆಗೆದುಹಾಕಲಾಗುತ್ತೆ. ಅಂದಹಾಗೆ ಸಂವಿಧಾನದ ಆರ್ಟಿಕಲ್ 124ನೇ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮತ್ತು ಆರ್ಟಿಕಲ್ 218ರ ಅಡಿಯಲ್ಲಿ ಹೈಕೋರ್ಟ್ ನ್ಯಾಯಾಧೀಶರನ್ನ ತೆಗೆದುಹಾಕೋ ಬಗ್ಗೆ ಉಲ್ಲೇಖಿಸಲಾಗಿದೆ. ನ್ಯಾಯಾಧೀಶರನ್ನ ಯಾವ ಕಾರಣಕ್ಕೆ ತೆಗೆಯುತ್ತಿದ್ದೀವಿ ಅಂತ ಸಂಸತ್ತಿನ ಸ್ಪೀಕರ್ಗಳಿಗೆ ನೋಟಿಸ್ ಕೊಡಬೇಕು. ಈ ನೋಟಿಸ್ಗೆ ಕಡ್ಡಾಯವಾಗಿ ಲೋಕಸಭೆಯ 100 ಸಂಸದರು ಅಥವಾ ರಾಜ್ಯಸಭೆಯ 50 ಸಂಸದರು ಸಹಿ ಹಾಕಲೇಬೇಕು. ನೋಟಿಸ್ ಅನ್ನ ಲೋಕಸಭೆಯ ಸ್ಪೀಕರ್ ಅಥವಾ ರಾಜ್ಯಸಭೆ ಚೇರ್ಮನ್ ಒಪ್ಪಿದ ನಂತರ 3 ಸದಸ್ಯರ ತನಿಖಾ ಸಮಿತಿನ ರಚಿಸಲಾಗುತ್ತೆ. ಇದರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹೀಗೆ ಮತ್ತೊಬ್ಬರು ಲೀಗಲ್ ಎಕ್ಸ್ಪರ್ಟ್ ಇರ್ತಾರೆ. ಈ ಸಮಿತಿ ತಯಾರಿಸಿದ ವರದಿನ ಲೋಕಸಭೆಯ ಸ್ಪೀಕರ್ ಅಥವಾ ರಾಜ್ಯಸಭೆಯ ಚೇರ್ಮನ್ಗೆ ಸಬ್ಮಿಟ್ ಮಾಡಲಾಗುತ್ತೆ. ನಂತರ ವೋಟಿಂಗ್ ಪ್ರಕ್ರಿಯೆ ಮೂಲಕ ಜಡ್ಜ್ ಅನ್ನ ತೆಗೆದುಹಾಕಲಾಗುತ್ತೆ. ವೋಟಿಂಗ್ ವೇಳೆ ಕೂಡ ಕಂಡೀಷನ್ಗಳಿವೆ. ಈ ಕುರಿತು ಸಂಪೂರ್ಣ ಮಾಹಿತಿಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ.